ನೀವು ಸ್ಕೀಮ್ನ ಶುರು ಮಾಡಿದ್ಮೇಲೆ ನೋಡಿ ಈ ತರ ಒಂದು ಕಾರ್ಡ್ ಕೊಡು, ಕಮೆಂಟ್ ಮಾಡಿ, ನಾವು ಅದ್ರದ್ದು ಕೂಡ ಇನ್ಫಾರ್ಮೇಶನ್ ಬಂತು. ಬಂಪರ್ ಆಫರ್, ನೀವು ಸ್ಕೀಮಲ್ಲಿ ತಗೊಳ್ಳೋದ್ರಿ 10 ಗ್ರಾಮ್ಗೆ 1 ಗ್ರಾಮ್ ವೇಸ್ಟೇಜ್ ಅಂತ ನೀವು ಕೊಡ್ಲೇ. ಸ್ಟಾಪ್ ಮಾಡಿ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 30360. ನಾವು ಭೀಮಾ ಜ್ಯುವೆಲರ್ಸ್ದು ಒಂದು ವಿಡಿಯೋ ಮಾಡಿ ಹಾಕಿದ್ವಿ. ಆ ವಿಡಿಯೋಗಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಬಟ್ ಅದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಕಮೆಂಟ್ಸ್ ಅಲ್ಲಿ ಜಾಸ್ತಿ GRT ಬಗ್ಗೆ ತುಂಬಾ ಡಿಸ್ಕಷನ್ ಆಯ್ತು. ಸೊ ಹಂಗಾಗಿ ಈ ನಮ್ಮ ವಿಡಿಯೋ GRT ಜ್ಯುವೆಲರ್ಸ್ದು ಅಂಡ್ GRT ಜ್ಯುವೆಲರ್ಸ್ನ ಯಾರ್ಯಾರೆಲ್ಲ ಇಷ್ಟಪಡ್ತೀರಾ ಅಂಡ್ ಆ ಒಂದು ಜ್ಯುವೆಲರಿ ಶಾಪಲ್ಲಿ ಯಾರ್ಯಾರೆಲ್ಲ ಏನೇನು ಪರ್ಚೇಸ್ ಮಾಡಿದ್ದೀರಾ ಅದನ್ನೆಲ್ಲ ನಮಗೂ ತಿಳಿಸಿ ನಾವು ನೋಡ್ತೀವಿ. ಸೊ ಬನ್ನಿ ಹಾಗಾದ್ರೆ GRT ಜ್ಯುವೆಲರ್ಸ್ ಅಲ್ಲಿ ಯಾವ್ಯಾವ ತರ ಆಫರ್ಸ್ ಇದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅಂಡ್ ನೀವು ಯಾವ್ಯಾವ ಟೈಮಲ್ಲಿ ಪರ್ಚೇಸ್ ಮಾಡಬೇಕು ಜ್ಯುವೆಲರಿನ, ಅಂಡ್ ನೀವು ಯಾವ ಟೈಮಲ್ಲಿ ಪರ್ಚೇಸ್ ಮಾಡಿದ್ರೆ ಯಾವ ಟೈಮಲ್ಲಿ ನಿಮಗೆ ಗುಡ್ ಆಫರ್ ಸಿಗುತ್ತೆ. ಸೊ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಸೊ ಇವಾಗ ನೀವು ಬೇರೆ ಕಡೆ ಹೋಗ್ಬಿಟ್ಟು ಜ್ಯುವೆಲರಿ ತಗೊಳ್ಬೇಕು ಅಂತ ಹೇಳಿದ್ರೆ, ಲೈಕ್ ನಾರ್ಮಲ್ ಶಾಪ್ಗಳಿಗೆ ಹೋಗ್ತೀರಾ ನೀವು, ಅಲ್ಲಿ ಹೋದಾಗ ನೀವು ಎಲ್ಲೇ ಹೋಗಿ ತಗೊಳ್ಳಿ 10 ಗ್ರಾಮ್ಗೆ 1 ಗ್ರಾಮ್ ವೇಸ್ಟೇಜ್ ಅಂತ ನೀವು ಕೊಡ್ಲೇಬೇಕು. ನೀವು ಎಂಥ ಶಾಪಿಗೆ ಹೋದ್ರೂ ಕೂಡ 10 ಗ್ರಾಮ್ಗೆ 1 ಗ್ರಾಮ್ ತಗೊಂಡೇ ತಗೋತಾರೆ. ಜೊತೆಗೆ ಮೇಕಿಂಗ್ ತಗೊಳ್ತಾರೆ ಅಂಡ್ ಸ್ಟೋನ್ ಚಾರ್ಜಸ್ ಅದು ಇದು ಪ್ರತಿಯೊಂದೂ ಇದ್ದೇ ಇರುತ್ತೆ. ಅದೇ ನೀವು GRT ಜ್ಯುವೆಲರ್ಸ್ ಅಲ್ಲಿ ತಗೊಂಡ್ರೆ, ಈಗ ನೀವು ನಾರ್ಮಲ್ ಡೇಸ್ ಅಲ್ಲಿ ತಗೊಂಡ್ರೆ ಅಲ್ಲೂ ಕೂಡ ನಿಮಗೆ ವೇಸ್ಟೇಜ್ ಅಂತೆ ಮೇಕಿಂಗ್ ಅಂತೆ ಪ್ರತಿಯೊಂದು ಇದ್ದೇ ಇರುತ್ತೆ. ಆದ್ರೆ ನನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇರೋದು ಬಂದು ನೀವು ಸ್ಕೀಮಲ್ಲಿ ತಗೊಳ್ಳಿ ಅಂತ. ಇದು ಬಂತು ಬಂಪರ್ ಆಫರ್. ನೀವು ಸ್ಕೀಮಲ್ಲಿ ತಗೊಳ್ಳೋದ್ರಿಂದ ನಿಮ್ಗೆ ಈಗ ಹೊರಗಡೆ ತಗೊಂಡಾಗ 10 ಗ್ರಾಮ್ಗೆ 1 ಗ್ರಾಮ್ ನೀವು ಏನು ವೇಸ್ಟೇಜ್ ಕೊಡ್ತೀರಾ ಅದನ್ನ ಕಂಪ್ಲೀಟ್ ಆಗಿ ನೀವು ಝೀರೋ ಮಾಡ್ಕೋಬಹುದು. ಸೊ ಅದು ನಿಮಗೆ GRT ಜ್ಯುವೆಲರಿ ಸ್ಕೀಮಲ್ಲಿ ತಗೊಂಡ್ರೆ ನಿಮ್ಗೆ ಅದು ಝೀರೋ ಆಗಿ ಸಿಕ್ಬಿಡುತ್ತೆ. ಸೊ ಇದು ಯಾವ ತರ ಸ್ಕೀಮು, ಎಷ್ಟೆಷ್ಟು ಕಟ್ಕೊಂಡು ಹೋಗ್ಬೋದು, ಸೊ ಅದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ಯಾವ ತರ ಸ್ಕೀಮು ಅಂತ ಹೇಳಿದ್ರೆ, ಮುಂಚೆಗೆಲ್ಲ GRT ಅಲ್ಲಿ 2 ತರ ಸ್ಕೀಮ್ ಇತ್ತು. ಸೊ ಒಂದು ಬಂದು ನೀವು ಪ್ರೈಸ್ ನ ಲಾಕ್ ಮಾಡೋ ಸ್ಕೀಮ್ ಇತ್ತು. ಲೈಕ್ ಇವತ್ತು ನೀವು ಹೋಗ್ಬಿಟ್ಟು ಆ ಸ್ಕೀಮ್ ನ ಓಪನ್ ಮಾಡಿದ್ರೆ ಅವತ್ತಿನ ಪ್ರೈಸ್ ಏನಿದೆಯೋ ಆ ಪ್ರೈಸ್ ಲಾಕ್ ಆಗ್ತಿತ್ತು. ಸೊ ಆಫ್ಟರ್ 11 ಮಂತ್ಸ್ ನಿಮ್ಗೆ ಇವತ್ತಿನ ನೀವು ಏನ್ ಲಾಕ್ ಮಾಡಿರ್ತೀರೋ ಆ ಪ್ರೈಸ್ಗೆ ಸಿಗ್ತಾ ಇತ್ತು. ಲೈಕ್ ಇವತ್ತು ನಿಮ್ಗೊಂದು 11,000 ಇರುತ್ತೆ ಅಂತ ಅನ್ಕೊಳ್ಳೋಣ. ಇವತ್ತು ಹೋಗ್ಬಿಟ್ಟು ನೀವು ಆ ಪ್ರೈಸ್ ನ ಲಾಕ್ ಮಾಡಿದ್ರೆ ಆಫ್ಟರ್ 11 ಮಂತ್ಸ್ ಅದು 20,000 ಆಗಿದ್ರು ಕೂಡ ನಿಮ್ಗೆ 11,000 ಅಲ್ಲೇನೆ ಅವರು ಗೋಲ್ಡ್ ನ ಕೊಡ್ತಾ ಇದ್ರು. ಅಂಡ್ ಇನ್ನೊಂದು ಬಂದು ನಿಮಗೆ ಚಿನ್ನ ಆಡ್ ಆಗ್ತಾ ಹೋಗೋದು. ಸೊ ಮುಂಚೆಗೆ ಪ್ರೈಸ್ ಲಾಕ್ ಆಗ್ತಿತ್ತು, ಇದು ಚಿನ್ನ ಆಡ್ ಆಗ್ತಾ ಹೋಗೋದು. ಲೈಕ್ ನೀವು ಇವಾಗ ಮಂತ್ಲಿ ನೀವು 2,000 ಇಂದನೂ ಕಟ್ಕೊಳ್ತಾ ಹೋಗ್ಬೋದು. ಸೊ 2,000 ಇದೆ, 5,000 ಇದೆ, 7,000 ಇದೆ, 10,000 ಇದೆ. ಸೊ ಅಪ್ ಟು ನೀವು ಲ್ಯಾಕ್ಸ್ ಟುಗೆದರು ನೀವು ಮಂತ್ಲಿ ಕಟ್ತಾ ಹೋಗ್ಬೋದು. ಸೊ ಅದು ಬಂದು ದುಡ್ಡು ಆಡ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಆಫ್ಟರ್ 11 ಮಂತು ನಿಮ್ದು ಎಷ್ಟು ದುಡ್ಡು ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ನೀವು ಮಂತ್ಲಿ 10,000 ಕಟ್ತೀರಾ. ಸೊ 11 ಮಂತ್ಸ್ಗೆ ಅದು 1,10,000 ಆಗುತ್ತೆ. ಸೊ 1,10,000ಗೆ ನೀವು ಆಫ್ಟರ್ 11 ಮಂತ್ಸ್ ನೀವು ಗೋಲ್ಡ್ ನ ಬೈ ಮಾಡ್ಬೋದು. ಸೊ ಅದರಲ್ಲೂ ಕೂಡ ನಿಮಗೆ ವಿತೌಟ್ ಮೇಕಿಂಗ್ ಅಂದ್ರೆ ಝೀರೋ ಮೇಕಿಂಗ್ ಅಲ್ಲಿ ನಿಮ್ಗೆ ಗೋಲ್ಡ್ ಕೊಡ್ತಾರೆ. ಲೈಕ್ ನಿಮ್ಗೆ ಇದ್ರಲ್ಲಿ ವೇಸ್ಟೇಜ್ ಏನು ಇರಲ್ಲ. ಅಪ್ ಟು 18% ವರ್ಗು ನಿಮ್ಗೆ ಝೀರೋ ಕೊಡ್ತಾರೆ. ಮೇಕಿಂಗ್ ಚಾರ್ಜಸ್ ಏನು ಇರಲ್ಲ. ಯೂಶುವಲ್ ಆಗಿ ದೊಡ್ಡ ಶಾಪ್ಗಳಲ್ಲಿ ವೇಸ್ಟೇಜ್ ತಗೊಳ್ಳಲ್ಲ. ನೀವು ಚಿಕ್ಕ ಪುಟ್ಟ ಶಾಪ್ಗಳಿಗೆ ಹೋದಾಗ ಮಾತ್ರ ವೇಸ್ಟೇಜ್ ತಗೋತಾರೆ. ಬಟ್ ದೊಡ್ಡ ಈ ತರ ಶಾಪ್ಗಳಲ್ಲಿ ನಿಮಗೆ ಮೇಕಿಂಗ್ ಅಷ್ಟೇ ತಗೊಳ್ತಾರೆ. ಬಟ್ ಮೇಕಿಂಗ್ ಏನೇನೇ ಇಲ್ಲ ಅಂದ್ರೂ ಒಂದು 30% ವರ್ಗು ಹಾಕ್ತಾರೆ ಅವರು. ಅದೇ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಬಟ್ ನೀವು ಈ ತರ ಸ್ಕೀಮ್ ಅಲ್ಲಿ ತಗೊಂಡಾಗ ನಿಮ್ಗೆ ಅದು ಅಪ್ ಟು 18% ವರ್ಗು ನಿಮ್ಗೆ ಝೀರೋ ಮೇಕಿಂಗ್ ಇರುತ್ತೆ. ಸೊ ಹಂಗಾಗಿ ನೀವು ಇದನ್ನ ಕಟ್ಕೊಂಡು ಹೋದ್ರೆ ಅದು ಝೀರೋ ಮೇಕಿಂಗ್ ಆಗುತ್ತೆ. ನಿಮ್ಗೆ ಆರಾಮಾಗಿ ನಿಮ್ಗೆ ವಿತೌಟ್ ಮೇಕಿಂಗ್ ಅಲ್ಲಿ ನೀವು ಚಿನ್ನನ ಖರೀದಿ ಮಾಡ್ಬೋದು. ಅಂಡ್ ನೀವು ಇವಾಗ ಯಾವಾಗ ಶುರು ಮಾಡಿದ್ರೆ ನಿಮ್ಗೆ ಒಳ್ಳೆ ಆಫರ್ ಸಿಗುತ್ತೆ ಅಂತಂದ್ರೆ, ನಿಮ್ಗೆ ಆಷಾಢ ಬರೋದು 11 ತಿಂಗಳಾಗಬೇಕು. ಲೈಕ್ ಇವಾಗ ನೀವು ಜೂನಲ್ಲಿ ಶುರು ಮಾಡಿದ್ರೆ ನೆಕ್ಸ್ಟ್ ಇನ್ನು ಆಷಾಢ ಬರೋಷ್ಟರಲ್ಲಿ 11 ಮಂತ್ಸ್ ಆಗಬೇಕು. ಸೊ ಆ ಥರ ನೀವು ಪ್ಲಾನ್ ಮಾಡಿ ನೀವು ಸ್ಕೀಮ್ನ ಶುರು ಮಾಡಿದ್ರೆ ನಿಮಗೆ ಆಷಾಢ ಟೈಮಲ್ಲಿ ನಿಮಗೆ ಗಿಫ್ಟ್ಗಳನ್ನ ಕೊಡ್ತಾರೆ. ಈಗ ನಿಮಗೆ ನಾರ್ಮಲ್ ಡೇಸಲ್ಲಿ ಹೋಗಿ ನೀವು 11 ಮಂತ್ಸ್ ಕಟ್ಟಿದ್ಮೇಲೆ ನಿಮ್ಗೆ ಯಾವುದೇ ಥರ ಗಿಫ್ಟ್ಸ್ ಇರಲ್ಲ. ಬಟ್ ನೀವು ಆಷಾಢ ಟೈಮಲ್ಲಿ ಆಲ್ಮೋಸ್ಟ್ 1 ಮಂತು ನೀವು ಏನೇ ತಗೊಂಡ್ರು ಪ್ರತಿಯೊಂದು ಜ್ಯುವೆಲರಿ ಮೇಲೂ ನಿಮ್ಗೆ ಗಿಫ್ಟ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅದು ವರ್ತಬಲ್ ಗಿಫ್ಟ್ ನೀವು ಏನೇ ತಗೊಂಡ್ರು. ಸೊ ಅದನ್ನ ಪ್ಲಾನ್ ಮಾಡಿಕೊಂಡು ನೀವು
ಆಷಾಢ 11 ಮಂತ್ಸ್ ಬರೋ ಟೈಮಗೆ ನೀವು ಸ್ಕೀಮ್ನ ಶುರು ಮಾಡಿ, ಆಯ್ತಾ. ಸೊ ಮುಂಚೆಗೆ ಈ ತರ 2 ಸ್ಕೀಮ್ ಇತ್ತು, ಬಟ್ ಇವಾಗ ಬಂದು ಸೊ ಎಲ್ಲಾ ಜನಗಳಿಗೆ ಯೂಸ್ ಆಗ್ಲಿ ಅಂತ ಒಂದೇ ಒಂದು ಸ್ಕೀಮ್ ಮಾಡಿದರೆ, ಅದು ಬಂದು ಗೋಲ್ಡನ್ 11 ಫ್ಲೆಕ್ಸಿ ಅಂತ. ಸೊ ಇದರಲ್ಲಿ ನಿಮಗೆ 2 ತರ ಯೂಸ್ ಆಗುತ್ತೆ. ಲೈಕ್ ನೀವು ಪ್ರೈಸ್ ನ ಲಾಕ್ ಮಾಡಬೇಕು ಅಂತಾನೂ ಏನಿಲ್ಲ, ಅಥವಾ ನೀವು ದುಡ್ಡನ್ನ ಕಟ್ಕೊಂಡು ಹೋಗ್ಬಿಟ್ಟು ನೀವು ಆ ಪ್ರೈಸ್ಗೆ ಬೈ ಮಾಡಬೇಕು ಅಂತ ಏನಿಲ್ಲ. ಫ್ಲೆಕ್ಸಿಬಲ್ ಇದು ನಿಮಗೆ. ಇನ್ ಕೇಸ್ ಇದ್ರಲ್ಲಿ ಹೆಂಗೆ ಅಂತಂದ್ರೆ ಗೋಲ್ಡ್ ಆಡ್ ಆಗ್ತಾ ಹೋಗುತ್ತೆ. ಲೈಕ್ ಇವತ್ತು 11,000 ಇತ್ತು, ಸೊ 11,000ಕ್ಕೆ ಎಷ್ಟು 1 ಗ್ರಾಮ್ ಸಮಥಿಂಗ್ ಮಿಲೀಸು ಎಷ್ಟು ಆಡ್ ಆಗುತ್ತೋ ಅದಾಗುತ್ತೆ. ಈಗ ನೆಕ್ಸ್ಟ್ ಬಂತು ನಿಮಗೆ 10,000 ಆಯ್ತು, ಸೊ ಅವಾಗ 10,000 ಆದಾಗ ಇನ್ನೂ ಸ್ವಲ್ಪ ಜಾಸ್ತಿ ಆಡ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನಿಮ್ಗೆ ಪ್ರೈಸ್ ಕಮ್ಮಿ ಆದ್ರೂ ನಿಮ್ಗೆ ಗೋಲ್ಡ್ ಆಡ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರೂ ದುಡ್ಡು ಜಾಸ್ತಿ ಆದ್ರೆ, ಲೈಕ್ ಇವತ್ತು 11,000 ಆಯ್ತು, ನಾಳೆ 12,000 ಆಯ್ತು, ನಾಳೆ 13,000 ಆಯ್ತು ಅಂತಂದಾಗ ಸೊ ನಿಮ್ಗಲ್ಲಿ ಚಿನ್ನ ಆಡ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಮಂತ್ ಅಲ್ಲಿ ಯಾವ ತರ ಇರುತ್ತೋ ಅದು ಆ ತರ ಆಡ್ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದು ಫ್ಲೆಕ್ಸಿಬಲ್ ಇರೋದ್ರಿಂದ ಜನಗಳಿಗೆ ನಾವು ದುಡ್ಡು ಜಾಸ್ತಿ ಕೊಟ್ಟು ತಗೊಳ್ತಿದೀವಿ ಅಂತಾನೂ ಅನ್ಸಲ್ಲ, ಅಂಡ್ ನಾವು ಎಕ್ಸ್ಟ್ರಾ ಏನು ಚಿನ್ನ ಕಳ್ಕೊತಿದೀವಿ ಅಂತಾನೂ ಅನ್ಸಲ್ಲ. ಸೊ ಫ್ಲೆಕ್ಸಿಬಲ್ ಇದೆ, ಯಾರು ಬೇಕಾದ್ರೂ ಕಟ್ಬೋದು. ನಿಮಗೆ 2,000 ರುಪೀಸ್ ಇಂದ ಆ ಸ್ಕೀಮ್ನ ನೀವು ಕಟ್ಕೊಂಡು ಶುರು ಮಾಡ್ಬೋದು. ಅಂಡ್ ಇವನ್ ನಿಮಗೆ ಅದು ಸ್ಕೀಮ್ನ ಶುರು ಮಾಡಬೇಕಾದ್ರೂ ಕೂಡ ನಿಮಗೆ ಗಿಫ್ಟ್ಗಳು ಕೊಡ್ತಾರೆ. ಸೊ ಅದು ಕೂಡ ವರ್ತ್ ಇರುತ್ತೆ. ನಿಮಗೆ 2,000 ನೀವು ಶುರು ಮಾಡಿದ್ರು ಕೂಡ ಅದಕ್ಕೆ ಒಂದು 250 to 300 ರುಪೀಸ್ ಗಿಫ್ಟ್ ಸಿಗುತ್ತೆ. ನೀವು 5,000 ಶುರು ಮಾಡಿದ್ರೆ 1,000 ವರ್ತ್ ಇರೋ ಗಿಫ್ಟ್ಗಳು ಸಿಗುತ್ತೆ. ನಿಮಗೆ ಬಿಗಿನಿಂಗ್ ಅಲ್ಲೂ ಗಿಫ್ಟ್ ಸಿಗುತ್ತೆ. ನೀವು ಆಷಾಢ ಟೈಮಲ್ಲಿ ನೀವು ಬೈ ಮಾಡ್ತೀನಿ ಅಂತಂದ್ರೆ ಎಂಡಿಂಗ್ ಅಲ್ಲೂ ಗಿಫ್ಟ್ ಸಿಗುತ್ತೆ. ಸೊ ಇದು ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು. ಸೊ ನೀವು ಇನ್ ಕೇಸ್ ಇವಾಗ 10,000 ಕಟ್ಕೊಂಡು ಹೋಗ್ತೀರಾ, ಸೊ 1,10,000 ಆಗುತ್ತೆ. ಅವಾಗ ನಿಮಗೆ ಸೊ ಎಂಡಿಂಗ್ ಟೈಮಲ್ಲಿ ಏನ್ ಪ್ರೈಸ್ ಇರುತ್ತೋ ನೀವು ಪ್ರೈಸ್ ಮೇಲೆ ತಗೋತೀನಿ ಅಂತಂದ್ರೆ ಪ್ರೈಸ್ ಅಲ್ಲಿ ಡಿವೈಡ್ ಮಾಡಿ ಎಷ್ಟು ಗ್ರಾಮ್ ಬರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅವಾಗ ಅಲ್ಲಿ ಕಮ್ಮಿ ಗ್ರಾಮ್ ಏನಾದ್ರು ತೋರಿಸ್ತು ಅಂತ ಅಂದ್ರೆ ನೀವು ಇಲ್ಲಿಗೆ ಇನ್ನೊಂದು ಫ್ಲೆಕ್ಸಿಬಲ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ನಿಮ್ಗೆ ಚಿನ್ನ ಆಡ್ ಆಗ್ತಾ ಹೋಗಿರುತ್ತೆ. ಸೊ 2 ಕೌಂಟಬಲ್ ಕೊಡ್ತಾರೆ ನಿಮ್ಗೆ. ಇನ್ ಕೇಸ್ ನೀವು ಇವಾಗ ಚಿನ್ನ ಆಡ್ ಮಾಡಿದಾಗ 10 ಗ್ರಾಮ್ ಇದ್ದು ನಿಮ್ಗೆ ಪ್ರೈಸ್ ಅಲ್ಲಿ ಬಂದಾಗ 9 ಗ್ರಾಮ್ ಬರ್ತಿದೆ ಅಂತ ತೋರಿಸಿದಾಗ ನಿಮ್ಗೆ ಆಪ್ಷನ್ ಕೊಡ್ತಾರೆ ನೀವು ಯಾವ್ದಲ್ಲಾದ್ರೂ ತಗೋಬಹುದು ಅಂತ. ಆವಾಗ ನೀವು 10 ಗ್ರಾಮ್ ನ ಚೂಸ್ ಮಾಡ್ಕೊಂಡು ಅದ್ರಲ್ಲಿ ನೀವು ಗೋಲ್ಡ್ ನ ಪರ್ಚೇಸ್ ಮಾಡಬಹುದು. ಇಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ. ಅಂಡ್ ಬೇರೆ ಕಡೆ ಎಲ್ಲ ನಮ್ಗೆ ಮಿಕ್ಸ್ಡ್ ಗೋಲ್ಡ್ ಕೊಟ್ಟರು ಕೊಡ್ಬೋದು, ಬಟ್ ಈ ತರ ದೊಡ್ಡ ದೊಡ್ಡ ಶಾಪ್ ಅಲ್ಲಿ ನಿಮ್ಗೆ 916 ಹಾಲ್ ಮಾರ್ಕ್ ಇರೋದನ್ನೇ ಕೊಡ್ತಾರೆ. ಸೊ ಯಾವುದೇ ತರ ಮೋಸ ಆಗಲ್ಲ. ಸೊ ನೀವು ಯಾರ್ಯಾರೆಲ್ಲ ಈ ಸ್ಕೀಮ್ ನ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಬೇಗ ಬೇಗ ಹೋಗಿ ಈ ಸ್ಕೀಮ್ ನ ನೀವು ಮಾಡ್ಕೋಬಹುದು. ನೀವು ಸ್ಕೀಮ್ನ ಶುರು ಮಾಡಿದ್ಮೇಲೆ ನೋಡಿ ಈ ಥರ ಒಂದು ಕಾರ್ಡ್ ಕೊಡ್ತಾರೆ. ಸೊ ನೀವು ಆನ್ಲೈನಲ್ಲಿ ಬೇಕಾದರೂ ಪೇ ಮಾಡ್ಬೋದು ಅಥವಾ ಆಫ್ಲೈನ್ ಹೋಗಿ ಕೂಡ ಪೇ ಮಾಡ್ಕೋಬೋದು ನಿಮ್ಗೆ ಹತ್ರದಲ್ಲಿ. ಸೊ ಈ ಥರ ಕಾರ್ಡ್ ಕೊಡ್ತಾರೆ. ನೀವು ಆಫ್ಲೈನ್ ಹೋದರೆ ನೋಡಿ ಈ ಥರ ಪ್ರತಿಯೊಂದು ಮೆಂಬರ್ಶಿಪ್ ನಂಬರು ಪ್ರತಿಯೊಂದು ಸಿಗುತ್ತೆ. ನೀವು ಆನ್ಲೈನಲ್ಲಿ ಪೇ ಮಾಡ್ತೀರಾ ಅಂತ ಹೇಳಿದ್ರೆ GRT ಜ್ಯುವೆಲರ್ಸ್ ಅವ್ರದ್ದು ನಿಮಗೆ ಆನ್ಲೈನ್ ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಇಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ, ಮೆಂಬರ್ಶಿಪ್ ನಂಬರು, ಇದನ್ನು ಹಾಕ್ಬಿಟ್ಟು ನೀವು ಆರಾಮಾಗಿ ಪೇ ಮಾಡ್ಕೋಬೋದು. ಸೊ ಈ ಥರ ಕಾರ್ಡ್ಸ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಪರ್ಸೆಂಟ್ವರೆಗೂ ನಿಮಗೆ ಝೀರೋ ಮೇಕಿಂಗ್ ಆಗುತ್ತೆ. ಇದು ನೋಡಿ ಗೋಲ್ಡನ್ 11 ಫ್ಲೆಕ್ಸಿ ಅಂತ. ಸೊ ಯಾವ್ಯಾವ್ದು ತೊಗೊಬೋದು ನಿಮಗೆ ಪ್ರತಿಯೊಂದ್ರದ್ದು ಇಲ್ಲಿ ಸಿಗುತ್ತೆ ನೋಡ್ಬೋದು ನೀವು. ಸೊ ಗೋಲ್ಡ್ ತೊಗೊಂಡ್ರೆ ನಿಮಗೆ ಎಷ್ಟು ಪರ್ಸೆಂಟ್ವರೆಗೂ ನಿಮಗೆ ನೋ ಮೇಕಿಂಗ್ ಇರುತ್ತೆ. ಪ್ರತಿಯೊಂದು ನಾನು ಡಿಸ್ಕೌಂಟ್ಸು ನಿಮ್ಗೆ ಯಾವ್ಯಾವ ಥರ ಸಿಗುತ್ತೆ ಪ್ರತಿಯೊಂದನ್ನು ನೀವು ಕಟ್ಕೊಳ್ತಾ ಹೋಗ್ಬೋದು. ಸೊ ಇದು ಇದ್ರದ್ದು ಬುಕ್, ಈ ಥರ ಬುಕ್ಲೆಟ್ ಬರುತ್ತೆ ನಿಮಗೆ. ಆ್ಯಂಡ್ ನೀವು ಮಂತ್ಲಿ ಕಟ್ತಾ ಇದ್ದಂಗೆ ಅವ್ರು ಈ ಥರ ಇಲ್ಲಿ ಎಂಟ್ರಿ ಮಾಡಿಕೊಡ್ತಾರೆ ನಿಮಗೆ. ಸೊ ಯಾವುದೇ ಥರ ಮೋಸ ಇಲ್ಲ, ನೀವು ಆರಾಮಾಗಿ ಕಟ್ಕೊಂಡು ಹೋಗ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಈ ಆಫರ್ನ ಗ್ರ್ಯಾಬ್ ಮಾಡ್ಕೋಬೇಕೋ ಬೇಗ ಬೇಗ ಹೋಗಿ ಈ ಆಫರ್ನ ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ನಿಮಗೆ GRT ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟೆ. ಆಲ್ರೆಡಿ ನಾನು ಭೀಮಾ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ನಿಮ್ಗೇನಾದ್ರೂ ಈ 2 ಜ್ಯುವೆಲರಿ ಶಾಪ್ ಬಗ್ಗೆ ಕಂಪೇರ್ ಮಾಡಿ ವಿಡಿಯೋ ಬೇಕು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು 2ರದ್ದು ಕಂಪೇರ್ ಮಾಡಿ ಒಂದು ವಿಡಿಯೋ ಹಾಕ್ತೀನಿ. ಸೊ ನಿಮಗೆ ಬರೀ ಇವೆರಡರದೇ ಕಂಪಾರಿಸನ್ ವಿಡಿಯೋ ಅಲ್ಲ, ನಿಮಗೆ ಬೇರೆ ಲೈಕ್ ಕಲ್ಯಾಣ್ ಜ್ಯುವೆಲರ್ಸ್ ಇದೆ, ಮಲಬಾರ್ ಗೋಲ್ಡ್ ಇದೆ. ಸೊ ಅದ್ರದ್ದು ಕಂಪಾರಿಸನ್ ವಿಡಿಯೋ ಬೇಕು ಅಂತಂದ್ರೂ ಕಮೆಂಟ್ ಮಾಡಿ. ನಾವು ಅದ್ರದ್ದು ಕೂಡ ಇನ್ಫಾರ್ಮೇಶನ್ನ ಆಲ್ರೆಡಿ ಕಲೆಕ್ಟ್ ಮಾಡಿದ್ದೀವಿ. ನಿಮಗೆ ನೋಡೋ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಅದ್ರದ್ದು ವಿಡಿಯೋ ಮಾಡ್ತೀವಿ. ಆ್ಯಂಡ್ ಇವನ್ ಲೋಕಲ್ ಶಾಪ್ಗಳಲ್ಲೂ ನಿಮಗೆ ಆಫರ್ಸ್ ಕೊಡ್ತಾರೆ. ಆ ಆಫರ್ಸ್ ಏನು ಅಂತಲೂ ನಾನು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ನಿಮಗೆ ಆ ವಿಡಿಯೋನು ಬೇಕು ಅಂತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಹೀಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.